ಜಿಲ್ಲೆಯ ಹೆಮ್ಮೆಯ ತಾಣ ಹಾಗೇನೇ ದೀಪಸ್ತಂಭಗಳ ಮೂಲಕ ವಿಶ್ವದ ಗಮನ ಸೆಳೆದಿರುವಂತಹ ಕಾಪು ಬೀಚ್ ಇದೀಗ ಕಡಲಿನ ಆರ್ಭಟಕ್ಕೆ ತತ್ತರಿಸಿದೆ. ಈ ಬಾರಿ ಮುಂಗಾರು ಅಬ್ಬರಕ್ಕೆ ಕಡಲು ಕೊರೆತ ತೀವ್ರಗೊಂಡಿದ್ದು ಬೀಚ್ನ ಬಹುತೇಕ ಭಾಗ ಸಮುದ್ರದ ಪಾಲಾಗಿದೆ. ಪ್ರವಾಸಿಗರು ಓಡಾಡ್ತಾ ಇದ್ದ ಸ್ಥಳದಲ್ಲೇ ಅಲೆಗಳು ಅಬ್ಬರಿಸಿದ್ದು ಅಪಾಯದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೀಪಸ್ತಂಭ, ಸೂರ್ಯಾಸ್ತದ ನೋಟ ಮತ್ತು ವಿಶಾಲ ಮರಳು ತೀರದಿಂದ ದೇಶ ವಿದೇಶದ ಪ್ರವಾಸಿಗರನ್ನ ಸೆಳೆತಾ ಇದ್ದ ಕಾಪು ಬೀಚ್ ಇಂದು ತನ್ನ ಸ್ವರೂಪವನ್ನೇ ಕಳೆದುಕೊಂಡಿದೆ. ಕಳೆದ ಕೆಲ ದಿನಗಳಿಂದ ಅಬ್ಬರಿಸ್ತಾ ಇರುವಂತಹ ಸಮುದ್ರದ ಅಲೆಗಳು ತೀರ ಪ್ರದೇಶವನ್ನ ತೀವ್ರವಾಗಿ ಕೊರೆದು ಬೀಚ್ನ ಬಹುತೇಕ ಭಾಗವನ್ನ ನುಂಗಿವೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ಭಾಗದಲ್ಲಿ ಕಡಲು ಕೊರೆತ ಸಾಮಾನ್ಯ ಆಗಿತ್ತು. ಆದ್ರೆ ಈ ಬಾರಿ ಪರಿಸ್ಥಿತಿ ಮತ್ತಷ್ಟು ಗಂಭೀರ ಆಗಿದೆ. ಸುಮಾರು 100 ಮೀಟರ್ಗೂ ಹೆಚ್ಚು ದೂರದವರೆಗೆ ಸಮುದ್ರ ತೀರದೊಳಗೆ ನುಗ್ಗಿದ್ದು ಜನರು ಸಂಚರಿಸ್ತಾ ಇದ್ದ ಪ್ರದೇಶವೇ ಈಗ ಅಲೆಗಳ ಅಬ್ಬರಕ್ಕೆ ಸಿಲುಕಿದೆ. ಬೀಚ್ನಲ್ಲಿ ನಿಲ್ಲಲು ಕೂಡ ಸುರಕ್ಷಿತ ಸ್ಥಳ ಇಲ್ಲದಂತಾಗಿದೆ. ಕಡಲ ಕೊರೆತ ತಡೆಯಲು ಅಳವಡಿಸಲಾಗಿದ್ದ ಕಲ್ಲಿನ ತಡೆಗೋಡೆ ಕೂಡ ಸಮುದ್ರದ ಹೊಡೆತಕ್ಕೆ ಕುಸಿದು ಹೋಗಿದೆ. ಕಾಪು ದೀಪಸ್ತಂಭದ ಸುತ್ತಮುತ್ತಲೂ ಅಲೆಗಳು ಭಾರೀ ವೇಗದಲ್ಲಿ ಅಪ್ಪಳಿಸ್ತಾ ಇದ್ದು ಪರಿಸ್ಥಿತಿ ಆತಂಕಕಾರಿ ರೂಪವನ್ನ ಪಡೆದುಕೊಂಡಿದೆ. ಗಂಟೆಗೆ 40ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದ್ದು ಎತ್ತರದ ಅಲೆಗಳು ಬಂಡೆಗಳಿಗೆ ಅಪ್ಪಳಿಸುವಂತಹ ದೃಶ್ಯಗಳು ಭಯ ಹುಟ್ಟಿಸುವಂತಿದೆ. ಹೀಗಾಗಿ ಕಾಪು ಬೀಚ್ ಸುತ್ತಮುತ್ತಲಿನ ಎಲ್ಲಾ ಪ್ರವಾಸಿ ಮತ್ತು ವಾಣಿಜ್ಯ ಚಟುವಟಿಕೆಗಳನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ಜಿಲ್ಲಾಧಿಕಾರಿ ಹಾಗೂ ಸ್ಥಳೀಯ ಶಾಸಕರು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಇನ್ನು ಮುಂದಿನ 5 ದಿನಗಳ ಕಾಲ ಕರಾವಳಿ ಪ್ರದೇಶದಲ್ಲಿ ಕಟ್ಟೆಚ್ಚರ ವಹಿಸಲು ಹವಾಮಾನ ಇಲಾಖೆ ಸೂಚನೆ ನೀಡಿದ್ದು ಸಾರ್ವಜನಿಕರು ಬೀಚ್ಗೆ ತೆರಳದಂತೆ ಜಿಲ್ಲಾಡಳಿತ ಮನವಿ ಕೂಡ ಮಾಡಿದೆ.